ಗುಡ್ ಹೆಲ್ತ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಎಷ್ಟೋ ಜನ ತಮ್ಮ ಬಾಡಿ ವೇಟ್ ನ ಕಮ್ಮಿ ಮಾಡ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಿರ್ತೀರಾ, ಜಿಮ್ಮಿಗೆ ಹೋಗ್ತೀರಾ, ಡಯಟ್ ಮಾಡ್ತೀರಾ. ಆದ್ರೆ ಯಾವುದೇ ರೀತಿಯಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ನಿಮ್ಮ ದೇಹದಲ್ಲಿ ಬದಲಾವಣೆ ಕಾಣಲ್ಲ. ಜಿಮ್ಗೆ ಹೋಗೋದು ವೇಸ್ಟ್ ಆಗಿರುತ್ತೆ, ಡಯಟ್ ಮಾಡ್ತಾ ಇರೋದು ವೇಸ್ಟ್ ಆಗುತ್ತೆ ಅಂತ ಸಾಕಷ್ಟು ಜನ ಪಶ್ಚಾತ್ತಾಪವನ್ನ ಪಡ್ತಾ ಇರ್ತೀರಾ. ಆದ್ರೆ ಇದೀಗ ನಾನು ಹೇಳುವಂತಹ ಒಂದಷ್ಟು ಜ್ಯೂಸ್ನ ಕುಡಿಯೋದ್ರಿಂದ, ಅದನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗೂ ಒಂದಷ್ಟು ತಿಂಗಳಲ್ಲಿ ನಿಮ್ಮ ತೂಕವನ್ನ ಸಲೀಸಾಗಿ ಇಳಿಸ್ಕೋಬಹುದು ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗೂ ನಂಬಲೇಬೇಕು ರೀ. ಈ ರೀತಿ ಮಾಡಿ ಎಷ್ಟೋ ಜನ ತಮ್ಮ ತೂಕವನ್ನ ಇಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ. ಇದನ್ನ ತಯಾರಿಸೋಕೆ ಹೆಚ್ಚು ಹಣ ಖರ್ಚಾಗಲ್ಲ, ಹೆಚ್ಚು ಸಮಯ ಅಂತ ಬೇಕಾಗೇ ಇಲ್ಲ. ಎಷ್ಟಂದ್ರೆ ಒಂದು 10-15 ನಿಮಿಷದಲ್ಲಿ ನಿಮಗೆ ಬೇಕಾಗಿರುವಂತಹ ಜ್ಯೂಸ್ನ ನೀವೇ ತಯಾರಿಸ್ಕೋಬಹುದು. ತೂಕ ಇಳಿಸ್ಕೋಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಸಕ್ಕರೆನ ದೂರ ಇಡಬೇಕು. ಈ ಸಕ್ಕರೆ ಅನ್ನೋದೇನಿದೆ ನಿಮ್ಮ ತೂಕ ಜಾಸ್ತಿ ಆಗೋಕೆ ಮೊದಲು ಕಂಡು ಬರುವಂತಹ ಒಂದು ದೊಡ್ಡ ಶತ್ರು ಅಂತಾನೆ ಹೇಳ್ಬೋದು. ಈ ಸಕ್ಕರೆ ಇಲ್ಲದೆ ತಯಾರಿಸಬಹುದಂತಹ ಒಂದು 5 ಬಗೆಯ ಜ್ಯೂಸ್ ಯಾವ್ಯಾವು, ಇದನ್ನ ಪ್ರತಿದಿನ ನಿಮ್ಮ ಆಹಾರದಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಇವೆಲ್ಲವನ್ನು ಸಹ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಜಿಮ್ಮು ಡಯಟ್ ಇಲ್ಲದೆ ಒಂದೇ ಒಂದು ತಿಂಗಳಲ್ಲಿ ಸಲೀಸಾಗಿ 3.5 kg ವರೆಗೂ ನಿಮ್ಮ ತೂಕ ಇಳಿಕೆ ಮಾಡ್ಕೋಬಹುದು ಖಂಡಿತವಾಗೂ. ಈ ತೂಕ ಇಳಿಕೆಗೆ ಸಹಾಯಕವಾಗುವಂತಹ ಜ್ಯೂಸ್ಗಳು ಯಾವುವು ಅಂತ ನೋಡೋದಾದ್ರೆ, ಈ ಅಮೃತಕ್ಕೆ ಸಮ ಎನ್ನುವಂತಹ ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಅದನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮ್ಮ ಉಬ್ಬಿರುವಂತಹ ಹೊಟ್ಟೆ ಏನಿದೆ ಅದು ಕರ್ಗುತ್ತೆ. ಅಂದಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ನಿಂಬೆ ನೀರನ್ನ ಕುಡಿಯೋದ್ರಿಂದ ಅದು ಒಳ್ಳೇದಾಗಲ್ಲ. ಅದನ್ನು ಕುಡಿಯೋದ್ರಿಂದ ನಿಮಗೆ ಬೇರೆ ರೀತಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲದೆ ಇರುವಂಥವರು ನಿಂಬೆ ರಸವನ್ನ ಬೆಚ್ಚಗಿನ ನೀರಲ್ಲಿ ಕುಡಿಯೋದ್ರಿಂದ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸೋದ್ರಿಂದ ನಿಮ್ಮ ಉಬ್ಬಿರುವಂತಹ ಹೊಟ್ಟೆ ಏನಿದೆ ಅದು ಕರಗ್ತಾ ಬರುತ್ತೆ ದಿನೇ ದಿನೇ. ಇದನ್ನ ಬಿಟ್ರೆ ರಾತ್ರಿ ಮಲಗುವ ಮೊದಲು 1 ಲೋಟ ನೀರಿನಲ್ಲಿ 1 ಸ್ಪೂನ್ ಜೀರಿಗೆ ಹಾಕಿ ಅದನ್ನ ನೆನೆಸಿಡ್ಬೇಕು. ಬೆಳಿಗ್ಗೆ ಆ ನೀರನ್ನ ಅರ್ಧ ಆಗುವವರೆಗೂ ಕುದಿಸಿ ಶೋಧಿಸಿ ಆ ನೀರನ್ನ ಕುಡಿಯುತ್ತಾ ಬಂದ್ರೆ ಒಂದೇ ಒಂದು ತಿಂಗಳಲ್ಲಿ ಕಿಬ್ಬೊಟ್ಟೆ ಅಂತ ಏನಿದೆ ಅದು ನಿಧಾನವಾಗಿ ಕರಗ್ತಾ ಬರುತ್ತೆ. ಅದನ್ನ ಬಿಟ್ರೆ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧಿ ಮೂಲವಾಗಿರುವಂತಹ ಗ್ರೀನ್ ಟೀ ಏನಿದೆ ಅದನ್ನ ನೀವು ಬೆಳಿಗ್ಗೆ ಟಿಫಾನ್ ಮಾಡಿದ 2 ಗಂಟೆಗಳ ನಂತರ ಹಾಗೂ ಸಂಜೆಯ ವೇಳೆ ಕುಡಿತಾ ಬಂದ್ರೆ ಇದು ದೇಹದಲ್ಲಿ ಹೆಚ್ಚಿನ ಕ್ಯಾಲೋರಿಗಳೇನಿದೆ ಅದನ್ನ ಸುಡೋಕೆ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಗ್ರೀನ್ ಟೀ ಏನಿದೆ ಅದನ್ನ ನೀವು ದಿನನಿತ್ಯ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ನಿಮ್ಮ ತೂಕ ಹೆಚ್ಚಾಗ್ತಾ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ತೂಕ ಇಳಿಕೆಗೆ ಗ್ರೀನ್ ಟೀ ಒಂದು ಮನೆ ಮದ್ದು ಅಂತಾನೆ ಹೇಳ್ಬೋದು. 3-4 ತಿಂಗಳಲ್ಲಿ ತೂಕ ಇಳಿಕೆ ಆಗೋದನ್ನ ನೀವೇ ಸಹ ಗಮನಿಸ್ತೀರಾ. ಇದು ನೈಸರ್ಗಿಕವಾಗಿ ನೀವೇ ಮಾಡ್ಕೊಳ್ಬಹುದಾದಂತಹ ಒಂದು ಜ್ಯೂಸ್ ಆಗಿರುತ್ತೆ, ಕಾಫಿ ಟೀ ಆಗಿರುತ್ತೆ. ಎಲ್ಲೆಲ್ಲೋ ಹೊರಗಡೆ ಹೋಗ್ಬಿಟ್ಟು ರೆಡಿಮೇಡ್ ಜ್ಯೂಸ್ನ ಬಾಟಲ್ ಅಲ್ಲಿರೋ ಜ್ಯೂಸ್ನ ತಗೊಂಬಂದು ಕುಡಿಯೋದ್ರ ಬದಲು ನೀವೇ ಮನೆಯಲ್ಲಿ ನೈಸರ್ಗಿಕವಾಗಿ ಮಾಡ್ಕೊಳ್ಬಹುದಾದಂತಹ ಒಂದಷ್ಟು ಲೀಸ್ಟ್ ಇದನ್ನ ನೀವು ಫಾಲೋ ಮಾಡೋದ್ರಿಂದ ವೇಟ್ ಜಿಮ್ ಆಗಿರ್ಬೋದು, ಡಯಟ್ ಆಗಿರ್ಬೋದು ಯಾವೂ ಸಹ ಇಲ್ಲದೆ ಆರಾಮಾಗಿ ನಿಮ್ಮ ವೇಟ್ನ ಇಳಿಸ್ಕೋಬಹುದು. ನೈಸರ್ಗಿಕವಾಗಿ ಸಿಗುವಂತಹ ಎಳನೀರಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ, ಕ್ಯಾಲರಿಯ ತುಂಬಾ ಕಡಿಮೆ ಇರುತ್ತೆ. ಪ್ರತಿದಿನ ಎಳ್ನೀರನ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಅಗತ್ಯ ಇರುವಂತಹ ಶಕ್ತಿ ಸಿಗೋದ್ರ ಜೊತೆಗೆ ಆರೋಗ್ಯಕರವಾಗಿ ಯಾವುದೇ ರೀತಿಯ ಜಿಮ್ಮು ಡಯಟ್ ಇಲ್ಲದೆ ತೂಕ ಇಳಿಸ್ಬೋದು. ಅದನ್ನ ಬಿಟ್ರೆ ಪ್ರತಿದಿನ ದಿನದಲ್ಲಿ ಒಮ್ಮೆ ಆದ್ರೂ ಸಹ ಸೊಪ್ಪುಗಳೇನಿದೆ ಅದನ್ನ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ಜಾಸ್ತಿ ಹಸಿವು ಆಗೋದಿಲ್ಲ. ನಿಮ್ಮ ಹೊಟ್ಟೆ ಹಸಿವು ಏನಿದೆ ಅದನ್ನ ಈ ಸೊಪ್ಪಿನ ನೀರು ಕಷಾಯ ಏನಿದೆ ಅದು ನಿಯಂತ್ರಿಸುತ್ತೆ. ಹಾಗಾಗಿ ಪದೇ ಪದೇ ತಿನ್ನೋದನ್ನು ಸಹ ಒಂದು ಕಡೆ ತಪ್ಪಿಸೋದ್ರಿಂದ ನಿಮ್ಮ ತೂಕ ಇಳಿಕೆ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಂತ ಹಸ್ಕೊಂಡಿರ್ಬೇಕಾ? ಖಂಡಿತವಾಗೂ ಇಲ್ಲ. ಒಂದಷ್ಟು ಪ್ರೋಟೀನ್ ಇರುವಂತಹ ಒಂದಷ್ಟು ಫುಡ್ಗಳನ್ನ ತಿಂತಾ ಬರಬೇಕು. ಕಾಳುಗಳಾಗಿರ್ಬೋದು,
ಹಸಿ ಸೊಪ್ಪಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವೆಲ್ಲವನ್ನು ಸಹ ನಿಮ್ಮ ಬೆಳಗಿನ ಆಹಾರದಲ್ಲಿ, ಬೆಳಗಿನ ತಿಂಡಿಯಲ್ಲಿ ಸೇರಿಸೋದ್ರಿಂದ ನಿಮ್ಮ ವೇಟ್ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಈ ಜಿಮ್ಮು ಡಯಟಲ್ಲೂ ಹೋದ್ರೂ ಅಷ್ಟೇನೆ, ಅಲ್ಲಿ ಜಿಮ್ಮಿಗೆ ಹೋದ್ಮೇಲೆ ನಿಮಗೆ ಬರುವಂತಹ ಪರ್ಸನಲ್ ಟ್ರೈನರ್ಸ್ ಏನಿರ್ತಾರೆ ಅವ್ರು ಹೇಳೋದನ್ನು ಸಹ ಇದೆ, ನೀವು ಅದನ್ನ ಕಂಟ್ರೋಲ್ ಮಾಡಿ, ಇದನ್ನ ಕಂಟ್ರೋಲ್ ಮಾಡಿ, ಆ ರೀತಿ ಡಯಟ್ ಮಾಡಿ, ಈ ರೀತಿ ಡಯಟ್ ಮಾಡಿ, ಎಲ್ಲವನ್ನು ಸಹ ಹೇಳ್ತಾರೆ. ಆದ್ರೆ ಕೊನೆಗಾಗೋದೇನು? ನಿಮ್ಮ ಬಾಡಿಯಲ್ಲಿ ಸುಕ್ಕು. ದಿನನಿತ್ಯ ಹೋಗಿ ಜಿಮ್ ಮಾಡಿ 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 ನಿಮ್ಮ ಬಾಡಿ ಕೊನೆಗೆ ಹೋಗ್ತಾ ಹೋಗ್ತಾ ಯಾವಾಗ ಒಂದಿನ ನೀವು ಸ್ಟಾಪ್ ಮಾಡಿದಾಗ ನಿಮ್ಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಬಾಡಿಲಿ ಆಗೋ ವ್ಯತ್ಯಾಸಗಳು. ಅದೇ ರೀತಿಯಾಗಿ ಜಂಕ್ ಫುಡ್ಸ್ನ ಜಾಸ್ತಿ ಹೊರ್ಗಡೆ ತಿನ್ನೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಆದಷ್ಟು ಮನೆಯಲ್ಲಿ ತಯಾರಿಸಿದಂತಹ ಫುಡ್ ಆಗಿರ್ಬೋದು, ಇವೆಲ್ಲವನ್ನು ಸಹ ತಿನ್ನೋದ್ರಿಂದ ನಿಮಗೆ ಒಳ್ಳೇದು. ಆದಷ್ಟು ಆಯಿಲ್ ಐಟಮ್ ಏನಿದೆ ಅದು ಕೊಲೆಸ್ಟ್ರಾಲ್ನ ಉತ್ಪತ್ತಿ ಮಾಡೋದ್ರಿಂದ ಅದನ್ನ ನೀವು ಕಮ್ಮಿ ಮಾಡ್ತಾ ಬಂದ್ರೆ ನಿಮ್ಮ ವೇಟ್ ಗೇನ್ ಏನಾಗಿದೆ ಅದು ಕಮ್ಮಿ ಆಗುತ್ತೆ, ವೇಟ್ ಲಾಸ್ ಆಗ್ತಾ ಬರುತ್ತೆ. ಮತ್ತೆ ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಈ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನ ಲಿಮಿಟ್ ಆಗಿ ತಿನ್ಬೇಕು. ಅತಿ ಹೆಚ್ಚಾಗಿ ಸಿಕ್ಕಿದೆ ಅಂತ ತಿನ್ಬಿಟ್ರೆ ಅದರಿಂದನೂ ಸಹ ನಿಮ್ಮ ವೇಟ್ ಗೇನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಮೊಟ್ಟೆಯನ್ನ ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಿಮ್ಮ ಹೊಟ್ಟೆ ಉಬ್ಬುತ್ತೆ, ಇವೆಲ್ಲವೂ ಸಹ ಇಲ್ಲಿ ಕಂಡು ಬರುವಂಥದ್ದು. ಇನ್ನು ನಾನು ಈಗಾಗಲೇ ಹೇಳ್ದಂತೆ 5 ರೀತಿ ಸುಲಭವಾಗಿ ನಿಮ್ಮ ವೇಟ್ ಕಮ್ಮಿ ಆಗೋಕ್ಕೆ, ನಿಮ್ಮ ವೇಟ್ ಲಾಸ್ ಆಗೋಕ್ಕೆ ಇರುವಂತಹ ಒಂದಷ್ಟು 5 ಜ್ಯೂಸ್ಗಳನ್ನ ಹೇಳಿದೆ, ಟೀ ಹೇಳಿದ್ದೀನಿ. ಇವೆಲ್ಲವೂ ಸಹ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ತೂಕ ಒಂದು 6-7 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ, ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವು ಕಾಣ್ಬೋದು, ನೀವು ಅದನ್ನ ತಿಳ್ಕೊಬೋದು. ಈ ಜಿಮ್ಮು ಡಯಟ್ಗೂ ಮಾಡಿದಾಗ್ಲೂ ಸಿಗದೆ ಇರುವಂತಹ ಅನುಭವವನ್ನ ನೀವು ಇದರಲ್ಲಿ ಕಾಣ್ಬೋದು. ಆದ್ರೆ 1-2 ದಿನ ಮಾಡಿ ನನಗೆ ರಿಸಲ್ಟ್ ಸಿಗ್ಬೇಕು ಅಂತ ಅಂದ್ರೆ ಯಾವುದು ಸಹ ಸಿಗಲ್ಲ. ಕಂಟಿನ್ಯೂಸ್ ನಿಮ್ಮ ಡೈಲಿ ರೋಟೀನ್ ಆಗ್ಬೇಕು. ಪ್ರತಿಯೊಂದನ್ನು ಸಹ ಪ್ರತಿನಿತ್ಯ ಮಾಡ್ತಾ ಇದ್ರೇನೆ ಎಲ್ಲದಕ್ಕೂ ಪ್ರತಿಫಲ ಸಿಗತ್ತೆ. ಇವತ್ತು ಮಾಡ್ದೆ, ನಾಳೆ ಮಾಡ್ದೆ, 3ನೇ ದಿನಕ್ಕೆ ನನ್ನ ವೇಟ್ ಲಾಸ್ ಆದ್ನಾ? ಖಂಡಿತ ಇಲ್ಲ. ಯಾವುದೂ ಸಹ ಅಷ್ಟು ಸುಲಭವಾಗಿ ಒಂದು ರಿಸಲ್ಟ್ ಸಿಗಲ್ಲ. ಆದ್ರಿಂದ 6-7 ತಿಂಗಳು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಸಲೀಸಾಗಿ ನಿಮ್ಮ ವೇಟ್ ಏನಿದೆ ಅದು ಲಾಸ್ ಆಗ್ತಾ ಬರುತ್ತೆ. ಅತಿ ಸಣ್ಣ ಇರೋರು ಖಂಡಿತವಾಗೂ ಜಾಸ್ತಿ ನಿಮ್ಮ ವೇಟ್ ಲಾಸ್ನ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಬೇಕಾಗಿರುತ್ತೆ. ಆದ್ರಿಂದ ಇನ್ನು ತುಂಬಾ ದಪ್ಪ ಇದ್ದೀನಿ, 100 kg ಇದ್ದೀನಿ, 70 kg ಇದ್ದೀನಿ, 80 kg ಇದ್ದೀನಿ ಅನ್ನುವಂಥವ್ರು ಇದನ್ನ ಪ್ರಯತ್ನಿಸಿದ್ರೆ ಖಂಡಿತವಾಗೂ ನಿಮ್ಮ ವೇಟ್ ಏನಿದೆ ಅದು ಲಾಸ್ ಆಗ್ತಾ ಬರುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತೆ ನೀವು ನೋಡ್ತಾ ಇರಿ ಸ್ಪೀಡ್ ಗುಡ್ ಹೆಲ್ತ್.